ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೂಡ ಇದರಲ್ಲಿ 50-50 ಅನುಪಾತದ ನೆಪದಲ್ಲಿ ಬಹುಕೋಟಿ ಹಗರಣ ನಡೆದಿರೋ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತು. ಈಗ ಅದಕ್ಕೆ ಸಂಬಂಧಿಸಿದಂಥ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಹಗರಣದಲ್ಲಿ ಸಿಎಂ ಆಪ್ತ ಮರಿಗೌಡ ಅವರು ಕೂಡ ಭಾಗಿಯಾದ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಸರ್ವೆ ನಂಬರ್ 86ರಲ್ಲಿ 7 ಎಕರೆ ಜಾಗವನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಶಪಡಿಸಿಕೊಂಡಿತ್ತು. ಇದಕ್ಕೆ 50-50 ಅನುಪಾತದಡಿಯಲ್ಲಿ ಪರಿಹಾರ ನೀಡುವಂತೆ ಸರ್ಕಾರ ಸುತ್ತೋಲೆ ಹೊರಡಿಸಿತ್ತು. ಆದರೆ ಪರಿಹಾರಾತ್ಮಕ 81,670 ಚದರ ಅಡಿ ನಿವೇಶನ ನೀಡಿ ಆದೇಶ ಮಾಡಲಾಗಿತ್ತು. ಮೂಡ ಆಯುಕ್ತ ಜಿಟಿ ದಿನೇಶ್ ಆದೇಶವೇ ಈಗ ನಿಯಮ ಬಾಹಿರ ಅನ್ನೋದು ಗೊತ್ತಾಗಿದೆ. ಇದೇ ಕೇಸ್ನಲ್ಲಿ ಭೂ ಮಾಲೀಕರಿಗೆ ಪರಿಹಾರ ನೀಡೋದಕ್ಕೆ ಮರಿಗೌಡ ಒತ್ತಡ ಹಾಕಿದ್ರಾ ಅನ್ನುವಂಥ ಪ್ರಶ್ನೆ. ಆಯುಕ್ತರಿಗೆ ಪರಿಹಾರ ನೀಡುವಂತೆ ಮರಿಗೌಡ ಒತ್ತಡ ಹಾಕಿದ್ರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್ಗೆ ಈ ಕುರಿತಾದಂಥ ಎಕ್ಸ್ಕ್ಲೂಸಿವ್ ದಾಖಲೆ ಲಭ್ಯ ಆಗಿದೆ. ನೋಡ್ತಾ ಇದ್ದೀರಿ, ಭೂ ಮಾಲೀಕರಿಗೆ ಪರಿಹಾರ ಕೊಡುವಂತೆ ಕೊಟ್ಟಿರುವಂಥ ಟಿಪ್ಪಣಿ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಮರಿಗೌಡ ಅವರು ಕೊಟ್ಟಿರುವಂಥ ಟಿಪ್ಪಣಿಯನ್ನ ಮೂಡ ಅಧ್ಯಕ್ಷರಿಗೆ ಆಯುಕ್ತರಿಗೆ ಕೊಟ್ಟಿರುವಂಥ ಟಿಪ್ಪಣಿಯ ಫೋಟೋವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಆ ಕಾಪಿಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಧ್ಯಕ್ಷರು ಆಯುಕ್ತರಿಗೆ ಬರೆದಿರುವಂಥ ಪತ್ರವನ್ನ ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಮರಿಗೌಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡ ಇದರ ಅಧ್ಯಕ್ಷರು ಕೂಡ. ಅವರು ಪತ್ರ ಬರೆದಿರೋದನ್ನು ನೋಡ್ತಾ ಇದ್ದೀರಿ. ಅಂದರೆ ಭೂ ಮಾಲೀಕರಿಗೆ ಏನು ಮೂಡ ವಶಪಡಿಸಿಕೊಂಡಿತ್ತು ಭೂಮಿಯನ್ನ, ಅವರಿಗೆ ಪರಿಹಾರ ಕೊಡುವಂತೆ ಪತ್ರ ಬರೆದಿರೋದನ್ನ, ಆ ಟಿಪ್ಪಣಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಆಂತರಿಕ ಟಿಪ್ಪಣಿಯನ್ನ ಗಮನಿಸ್ತಾ ಇದ್ದೀರಿ. ಮರಿಗೌಡ ಅವರು ಬರೆದಿರುವಂಥ ಪತ್ರ ಇದು ಅಥವಾ ಆ ಟಿಪ್ಪಣಿ ಇದು. ಸೊ ಈಗ ಪ್ರಶ್ನೆ ಮೂಡ್ತಾ ಇರೋದು, ಇದರಲ್ಲಿ ಈ ಹಗರಣದಲ್ಲಿ ಮರಿಗೌಡ ಅವರ ಪಾತ್ರ ಎಷ್ಟು, ಏನು ಅನ್ನೋದರ ಬಗ್ಗೆ ಈಗ ಸಂಶಯ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಈಗ ಈ ಕೇಸ್ನಲ್ಲಿ ಮರಿಗೌಡ ಅವರ ಪಾತ್ರ ಎಷ್ಟರ ಮಟ್ಟಿಗಿದೆ? ಯಾಕಂತಂದ್ರೆ ಒಂದು ಆಂತರಿಕ ಟಿಪ್ಪಣಿಯನ್ನ ನಾವು ನೋಡ್ತಾ ಇದ್ದೀವಿ. ಏನು ಇಂಟ್ರೆಸ್ಟ್ ಇಲ್ಲಿ ಮರಿಗೌಡ ಅವರದು ಅಂತ? ರಕ್ಷಿತ್, ಪ್ರಮುಖವಾಗಿ ಒಂದು ತಪ್ಪನ್ನ ಮುಚ್ಚಿ ಹಾಕ್ಲಿಕ್ಕೆ ಹೋಗಿ ಮತ್ತೊಂದು ತಪ್ಪನ್ನ ಮಾಡಿರುವಂತಹ ಪ್ರಕರಣ ಇದು. ಸದ್ಯಕ್ಕೆ ರಾಜ್ಯ ಸರ್ಕಾರವನ್ನೇ ಯಾಮಾರಿಸಿ ಈ ಒಂದು ಆದೇಶವನ್ನ ಮೂಡದ ಅಧ್ಯಕ್ಷರಾದಂತಹ ಮರಿಗೌಡ ಖುದ್ದು ಒಂದು ಆದೇಶವನ್ನು ಹೊರಡಿಸಿರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಅಲ್ಲಿ ಅವರು ಆ ಆದೇಶದಲ್ಲಿ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡೋದಂತಂದ್ರೆ 7 ಎಕರೆ 3 ಗುಂಟೆ ಜಮೀನನ್ನ ಪ್ರಾಧಿಕಾರವು ಸ್ವಾಧೀನಪಡಿಸ್ಕೊಂಡಿರ್ತದೆ. ಅದು ಸರ್ವೆ ನಂಬರ್ 86 ಮೈಸೂರು ತಾಲೂಕು ಕಸಬಾ ಹೋಬಳಿ. ಇದು ಸುಮಾರು 50-60 ವರ್ಷಗಳ ಹಿಂದಿನ ವ್ಯಾಜ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಿಹಾರವನ್ನು ಕೂಡ ನೀಡಲಾಗಿರ್ತದೆ. ಆದರೆ ಪರಿಹಾರವನ್ನು ನೀಡಾಗಿಲ್ಲ ಅಂತ ಹೇಳಿ ಒಂದು ಅರ್ಜಿಯನ್ನು ಹಾಕಿಸ್ಕೊಳ್ತಾರೆ. ಅರ್ಜಿಯನ್ನು ಹಾಕಿಸ್ಕೊಂಡ ಬಳಿಕ ಅದಕ್ಕೆ ಪ್ರತಿಯಾಗಿ ಒಂದು ಜಮೀನನ್ನು ನೀಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ನಿನ್ನೆ ಹಾಗೂ ಮೊನ್ನೆ ಅಂದರೆ ಶಾಂತಮ್ಮ ಹಾಗೂ ನಾಗರಾಜ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ಸ್ಕ್ವೇರ್ ಅಡಿ ಭೂಮಿಗೆ ಸುಮಾರು 98,000ರಷ್ಟು ಹಣವನ್ನು ನೀಡಿದಂತಹ ಮೂಡದ ಅಧಿಕಾರಿಗಳು ಈಗ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬರ್ತಿರೋದು. ಇಲ್ಲೂ ಕೂಡ ಸಾಕಷ್ಟು ಲೋಪವನ್ನು ಎಸಗಿದ್ದಾರೆ. ಮೂಡಾದಲ್ಲಿ ಸುಮಾರು 2,500 ಕೋಟಿಗೂ ಅಧಿಕ ಒಂದು ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳಲಾಗಿದೆ. ಹಾಗೂ ಸೈಟನ್ನ ಹಂಚುವ ಮೂಲಕ ಅಂದರೆ ಪರಬಾರೆ ಮಾಡಿ ಆ ಮೂಲಕ ಅಕ್ರಮವನ್ನು ಎಸಗಿದ್ದಾರೆ ಅಂತ ಹೇಳಲಾಗ್ತಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಈಗ ಅಧ್ಯಕ್ಷರು ಹೊರಡಿಸಿರುವಂತಹ ಟಿಪ್ಪಣಿಯಲ್ಲಿ ಈಗ ಮತ್ತೊಂದು ಹಗರಣ ಈಗ ಬೆಳಕಿಗೆ ಬರ್ತಿರೋದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.